ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲಡ್ಕ. ವೀಕ್ಷಕರೇ, ಮೊನ್ನೆ ವಿಜಯೋತ್ಸವ ಕಾರ್ಯಕ್ರಮದಲ್ಲಿ ಏನೇನೆಲ್ಲ ಆಗಿದೆಯೋ ಅವೆಲ್ಲದಕ್ಕೂ ಕಾರಣ ಪೊಲೀಸರು. ಇದರಲ್ಲಿ ಸರ್ಕಾರದ್ದು ಏನೇನು ತಪ್ಪಿಲ್ಲ. ಈ ಕಾಲ್ ತುಳಿತಕ್ಕೆ ಮುಖ್ಯ ಕಾರಣ ಪೊಲೀಸರು. ಇದು ನಾನು ಹೇಳ್ತಾ ಇರುವಂಥದ್ದಲ್ಲ, ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಹೇಳ್ತಾ ಇರುವಂಥದ್ದು. ನಾನು ಮೊನ್ನೆ ಹೇಳಿದ ಹಾಗೆ ಒಂದು ಸ್ವಲ್ಪ ಕೂಡ ನಾಚಿಕೆ ಮಾನ ಮರ್ಯಾದೆ ಅನ್ನುವಂಥದ್ದು ಇಲ್ಲದಂತಹ ಸರ್ಕಾರ ಅಂತ ಇದ್ರೆ ಅದು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ. ಸ್ವತಃ ಅದನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಸ್ಟೇಟ್ಮೆಂಟ್ಗಳ ಮೂಲಕ ಮೊನ್ನೆಯಿಂದ ಪ್ರೂವ್ ಮಾಡ್ಕೊಳ್ತಾನೆ ಇದ್ದಾರೆ. ದಕ್ಷ ಪೊಲೀಸ್ ಅಧಿಕಾರಿಗಳನ್ನ ಯಾಕೆ ನೀವು ಸಸ್ಪೆಂಡ್ ಮಾಡಿದ್ರೆ ಅನ್ನುವಂಥ ಕೂಗು ಜೋರಾಗ್ತಾ ಇದೆ. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಹೇಳ್ತಾರೆ, ತಪ್ಪು ಸರ್ಕಾರದಲ್ಲ, ತಪ್ಪು ಪೊಲೀಸರದ್ದು, ಅದಕ್ಕೆ ಅವರನ್ನ ಸಸ್ಪೆಂಡ್ ಮಾಡಿದ್ವಿ. ಇದರಲ್ಲಿ ಸರ್ಕಾರಕ್ಕೆ ಯಾಕೆ ನಾಚಿಕೆ ಆಗಬೇಕು ಅಂತ. ವಿಧಾನಸೌಧ ಮುಂದೆ ಮಾಡಿರುವಾಗ ಅಲ್ಲಿ ಪೊಲೀಸ್ನವರು ತಪ್ಪುಗಳು ಮಾಡಿದ್ದಾರೆ. ಅದು ನನ್ನ ಹತ್ರ ಬಂದೇ ಇಲ್ಲ. ಕಮಿಷನರು ತಿಳಿಸ್ಬೇಕ ಬೇಡ? ಸರ್ಕಾರದ ಮುಖ್ಯಸ್ಥ ಯಾರೇ ನನಗೆ ತಿಳಿಸ್ಬೇಕ ಬೇಡ? ಸರಿಯಾದ ರೀತಿಯಲ್ಲಿ ಭದ್ರತೆ ಮಾಡಿದ್ದೀವಿ ಇಲ್ವಾ ಅಂತ ಹೇಳ್ಬೇಕ ಬೇಡ? ಹೇಳಿಲ್ಲ. ಪೊಲೀಸ್ನವ್ರು ತಪ್ಪಲ್ವಾ? ಹೋಮ್ ಮಿನಿಸ್ಟರ್ಗೂ ಗೊತ್ತಿಲ್ಲ, ನನಗೂ. ರೆಗ್ಯುಲರ್ ಆಗಿ ಸಭೆಗಳು ನಡೀತಲೇ ಇರ್ತವೆ. ಯಾಕೆ ಸಸ್ಯವತಿ ಏನ್ ಮಾಡಿದಾಳೆ? ಸತ್ಯವತಿ ಏನ್ ಮಾಡಿದಾಳಪ್ಪ? ಎಲ್ಲಿ ವಿಧಾನಸೌಧದಲ್ಲಿ ಏನ ನಡೆದಿದ್ರಿ? ಅಲ್ಲ, ವಿಧಾನಸೌಧದಲ್ಲಿ ಏನ್ ನಡೆದಿದೆ ಹೇಳಪ್ಪ ನೀನು. ವಿಧಾನಸೌಧದಲ್ಲಿ ಏನು ಆಗಿಲ್ವಲ್ಲ? ಆಗಿದೆಯಾ? ರೆಗ್ಯುಲರ್ ಕೋರ್ಸ್ನಲ್ಲಿ DPR ಸೆಕ್ರೆಟರಿ ಹೇಳಿದ್ದಾರೆ. ನನ್ಗೆ ಕೇಳಿದ್ರು ಚೀಫ್ ಸೆಕ್ರೆಟರಿ, ನನಗೆ ಮಾಡೋಣ ಸಾರ್ ಅಂತ ಹೇಳಿದ್ರು. ಆಯ್ತು ಮಾಡಿ ಅಂತ. ಕ್ರಿಕೆಟ್ ಅಸೋಸಿಯೇಷನ್ ಅವರು ಗವರ್ನರು ಕೂಡ ಬರ್ತಾರೆ ಅಂತ ಹೇಳಿದ್ರು. ನನಗೆ ಇನ್ವೈಟ್ ಮಾಡಿದ್ರು, ನಾನು ಹೋಗಿದ್ದೆ ಅಷ್ಟೇ. ಏನ್ ಹೇಳೋಣ ಇದಕ್ಕೆ? ಈ ಅಂಗೈ ಹುಣ್ಣಿಗೆ ಕನ್ನಡಿ ಬೇಕೆ ಅಂತ ಹೇಳ್ತೀವಿ. ಇಷ್ಟು ಯಥೇಚ್ಛವಾಗಿ ಸಾಕ್ಷಿಗಳು ಇದ್ದ ಮೇಲೂ ನಮ್ದು ತಪ್ಪೇ ಇಲ್ಲ ಅಂತ ಹೇಳ್ತೀರಾ ಅಂತ ಅಂದ್ರೆ ನಿಮ್ಮಂತಹ ನಾಚಿಕೆಗೇಡಿನ ಸರ್ಕಾರ ಇನ್ನೊಂದು ಇರೋದಕ್ಕೆ ಸಾಧ್ಯ ಇಲ್ಲ. ವೀಕ್ಷಕರೀಗ ಮತ್ತೊಂದು ಸಾಕ್ಷಿ ಹೊರಬಿದ್ದಿದೆ. ಸ್ವತಃ ವಿಧಾನಸೌಧದ ಭದ್ರತಾ ವಿಭಾಗದ DCP ಕರಿಬಸವನಗೌಡ ಅವರು ಪತ್ರದ ಮೂಲಕ ಎಚ್ಚರಿಕೆಯನ್ನ ಕೊಟ್ಟಿದ್ರು ಸರ್ಕಾರಕ್ಕೆ, ಈ ಕಾರ್ಯಕ್ರಮ ಯಾಕೆ ಮಾಡಬಾರ್ದು ಅಂತ. ಆ ಪತ್ರ ಈಗ ಬಹಳ ವೈರಲ್ ಆಗ್ತಾ ಇದೆ. ಆ ಮೂಲಕ ಸರ್ಕಾರದ ನಿಜ ಬಣ್ಣ ಈಗ ಬಯಲಾಗ್ತಾ ಇದೆ. ಹಾಗಾದ್ರೆ ಆ ಪತ್ರದಲ್ಲಿ ಏನೇನಿತ್ತು? ಒಂದಷ್ಟು ಪಾಯಿಂಟ್ಸ್ ಗಳನ್ನು ನೋಡೋಣ. ಮೊದಲನೇದು, RCBಗೆ ದೊಡ್ಡ ಅಭಿಮಾನಿ ಬಳಗ ಇದೆ, ಹಾಗಾಗಿ ಆತುರದಲ್ಲಿ ನಾವು ಕಾರ್ಯಕ್ರಮವನ್ನ ಮಾಡೋದು ಬೇಡ. ಕರೆಕ್ಟು. RCB ಅಭಿಮಾನಿಗಳು ಹೇಗೆ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಗೊತ್ತು. ಅದು 18 ವರ್ಷಗಳ ಕಾಯುವಿಕೆ ನಂತರ ಕಪ್ ಗೆದ್ದಿದ್ರು. ಆ ಖುಷಿ, ಆ ಸಂಭ್ರಮ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಅದು ಸ್ಟ್ರೈಟ್ ಆಗಿ ನೀವು ಗೆದ್ದ ನೆಕ್ಸ್ಟ್ ಡೇನೆ ವಿಕ್ಟ್ರಿ ಪೆರೇಡ್ ಅನ್ನ ಮಾಡ್ತೀವಿ ಅಂತ ಹೇಳಿದ್ರೆ ಅಭಿಮಾನಿಗಳು ಸೇರದೇ ಇರ್ತಾರ? ಸೇರ್ತಾರೆ. ಅದು ಊರಿಗೆ ಗೊತ್ತಿತ್ತು, ಪಾಪ ಹೇಳಿದ್ರು. ಅದ ಕೇಳೋರು ಯಾರು ಬೇಕೇ? ಇನ್ನು ಎರಡನೇ ಪಾಯಿಂಟ್, ಸಿಬ್ಬಂದಿಗಳ ಕೊರತೆ ಇದೆ. ಕಾರ್ಯಕ್ರಮಕ್ಕೆ ಸರಿಯಾದಂತಹ ಭದ್ರತೆಯನ್ನ ಕೊಡೋದಕ್ಕೆ ಸಾಧ್ಯ ಇಲ್ಲ. ಹೊರಗಡೆಯಿಂದ ಪೊಲೀಸ್ ಸಿಬ್ಬಂದಿಗಳನ್ನ ಕರೆಸ್ಕೊಳ್ಬೇಕಾಗತ್ತೆ. ಅದಕ್ಕೆ ನಮಗೆ ಸಮಯ ಬೇಕು. ಹಾಗಾಗಿ ಆತುರದಲ್ಲಿ ಕಾರ್ಯಕ್ರಮ ಬೇಡ. ಆ ಪತ್ರದಲ್ಲಿ ಬರೆದಿದ್ರು. ಅಲ್ಲಿವತ್ತು ಅಷ್ಟು ಲಕ್ಷ ಜನರು ಸೇರಿದ್ರಲ್ವಾ? ಭದ್ರತೆಗೆ ಎಷ್ಟು ಜನ ಇದ್ರು ಗೊತ್ತಾ? 1318 ಪೊಲೀಸ್ ಸಿಬ್ಬಂದಿಗಳು ಅಲ್ಲಿ ಭದ್ರತೆಗೆ ನಿಯೋಜನೆಗೊಂಡಿದ್ದಂಥದ್ದು. ಎಲ್ಲಿಗೆ ಸಾಕಾಗುತ್ತೆ ಹೇಳಿ? ನೀವೇ ಹೇಳಿ. ಆಮೇಲೆ ಅಲ್ಲಿ ಅರ್ಧದಷ್ಟು ಸಿಬ್ಬಂದಿಗಳು ಈ ಆಟಗಾರರು ಯಾರು ಬಂದಿರ್ತಾರೆ ಅವರಿಗೆ, ಇನ್ನು ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ಇವರಿಗೆಲ್ಲರಿಗೂ ಕೂಡ ಭದ್ರತೆಗೆ ಕೊಡ್ಬೇಕಲ್ವಾ? ಅದಕ್ಕೆ ನಿಯೋಜನೆ ಆಗಿತ್ತು. ಹಾಗಾಗಿ ಅಲ್ಲಿ ಅಭಿಮಾನಿಗಳನ್ನ ಮ್ಯಾನೇಜ್ ಮಾಡೋದಕ್ಕೆ ಯಾರು ಇರಲಿಲ್ಲ. ಕೊನೆಗೆ ಅಂತ ಒಂದು ದೊಡ್ಡ ದುರ್ಘಟನೆಗೆ ಸಾಕ್ಷಿ ಆಯ್ತು. ಇದು ಸರ್ಕಾರದ ತಪ್ಪಲ್ವಾ? ಪಾಪ ಪೊಲೀಸರು ಬಾಯ್ ಮಾಡ್ಕೊಂಡ್ರು. ಒಂದೇ ದಿನ 2 ಕಡೆ, ಅದು ಕೂಡ ಅಷ್ಟು ದೊಡ್ಡ ಕಾರ್ಯಕ್ರಮ ಸಾಧ್ಯ ಇಲ್ಲ ಅಂತ. ಯಾಕೆ ಸರ್ಕಾರ ಅದನ್ನ ಕೇಳಲಿಲ್ಲ?
ಇವತ್ತು ಹೇಗೆ ಅದು ಪೊಲೀಸರ ತಪ್ಪಾಗುತ್ತೆ? ಇನ್ನು ಮೂರನೇದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಮೆನ್ಷನ್ ಮಾಡಿದ್ರು ಪಾಪ. ಸಚಿವಾಲಯದ ಸಿಬ್ಬಂದಿ ಅದೇ ರೀತಿ ಕುಟುಂಬಸ್ಥರಿಗೆ ನಿರ್ಬಂಧವನ್ನ ಹೇರಬೇಕು ಆ ಪತ್ರದಲ್ಲಿ ಬರೆದಿದ್ರು. ಪಾಪ ಎಷ್ಟು ಕರೆಕ್ಟ್ ಆಗಿ ಹೇಳಿದ್ರು ನೋಡಿ. ಮೊನ್ನೆ ನೋಡಿದವಲ್ವಾ ಆ ಮಿನಿಸ್ಟರ್ಗಳ ಮಕ್ಕಳು ಏನು ಮೊಮ್ಮಕ್ಕಳು ಏನು ಎಲ್ಲ ಸ್ಟೇಜ್ ಮೇಲೆ ಇದ್ರು. ಅದರಲ್ಲಿ ಗೆಸ್ಟ್ ಯಾರು, ಇವ್ರ ಮನೆಯವರು ಯಾರು ಗೊತ್ತೇ ಆಗ್ತಾ ಇರಲಿಲ್ಲ. ಒಂಥರ ಜಾತ್ರೆ ಆಗಿ ಹೋಗಿತ್ತು. ಸೆಲ್ಫಿ ತಗೊಳ್ಳೋದೇನು, ಫೋಟೋ ತಗೊಳ್ಳೋದೇನು. ಇವರ ಆ ಫೋಟೋ ದೇವಲಿಗೆ ಆ ಅರ್ಜೆಂಟಿಗೆ ಸರ್ಕಾರಕ್ಕೆ ಪಾಪ ಪತ್ರ ಕಣ್ಣಿಗೆ ಕಾಣಿಸಲೇ ಇಲ್ಲ ಅಲ್ವಾ? ಇನ್ನು ನಾಲ್ಕನೇದು ಸಿಸಿಟಿವಿ ಕ್ಯಾಮೆರಾಗಳು ಇಲ್ಲ ಅಂದ್ರೆ ಅದರ ಕೊರತೆ ಇದೆ ಅನ್ನುವಂಥದ್ದನ್ನು ಕೂಡ ಉಲ್ಲೇಖ ಮಾಡಿದ್ರು. ಯಾಕಂದ್ರೆ ವಿಧಾನಸೌಧ ಇದೆ, ಹೈಕೋರ್ಟ್ ಇದೆ, ಸೆನ್ಸಿಟಿವ್ ಪ್ಲೇಸ್ ಅದು. ಲಕ್ಷಾಂತರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಆಗಮಿಸುವಾಗ ಅಲ್ಲಿ ಭದ್ರತಾ ದೃಷ್ಟಿಯಿಂದ ಕ್ಯಾಮೆರಾಗಳ ಅವಶ್ಯಕತೆ ಬಹಳಷ್ಟಿತ್ತು. ಯಾರದ್ರ ಬಗ್ಗೆ ಯೋಚನೆ ಮಾಡಿದ್ರು? ಸರ್ಕಾರ ಯೋಚನೆ ಮಾಡಿತ್ತಾ? ಮಾಡಿಲ್ಲ. ಇನ್ನು ಐದನೇದು 2 ತಾಸು ಮೊದಲೇ ವೇದಿಕೆಯಿಂದ ಬಿಟ್ಟು ಕೊಡ್ಬೇಕನ್ನುವಂಥದ್ದನ್ನು ಕೂಡ ಉಲ್ಲೇಖ ಮಾಡಿದ್ರು. ಸೆಕ್ಯೂರಿಟಿ ಚೆಕ್ ಬೇಕಲ್ವಾ? ಯಾವ್ದಾದ್ರೂ ಒಂದಾದ್ರೂ ಆಗಿತ್ತಾ? ಯಾವುದು ಆಗ್ಲಿಲ್ಲ. ಹಾಗಾದ್ರೆ ಇಷ್ಟೆಲ್ಲ ಹೇಳಿದ ಮೇಲೂ ಆ ಅಧಿಕಾರಿಗಳ ಎಚ್ಚರಿಕೆಯನ್ನ ಕಡೆಗಣಿಸಿ ಯಾಕೆ ಕಾರ್ಯಕ್ರಮವನ್ನ ಹಮ್ಮಿಕೊಂಡ್ರಿ? ಅದರ ಅವಶ್ಯಕತೆ ಏನಿತ್ತು? ಈ ಯಾವುದೇ ಮುನ್ನೆಚ್ಚರಿಕೆಯನ್ನ ವಹಿಸದೆ ನೀವು ನಿರ್ಲಕ್ಷ್ಯ ಮಾಡಿದ್ ಯಾಕೆ? ಪೊಲೀಸರಿಗೆ ಸಿದ್ಧತೆಯನ್ನ ಮಾಡ್ಕೊಳ್ಳೋದಕ್ಕೆ ಸರ್ಕಾರ ಯಾಕೆ ಅವಕಾಶವನ್ನ ಮಾಡಿಕೊಡ್ಲಿಲ್ಲ? ಅಂಡ್ ಈಗ ಯಾಕೆ ನೀವು ಪೊಲೀಸರನ್ನ ಬ್ಲೇಮ್ ಮಾಡ್ತಾ ಇದ್ದೀರಾ? ಯಾಕೆ ಅವರನ್ನ ಸಸ್ಪೆಂಡ್ ಮಾಡ್ತಾ ಇದ್ದೀರಾ? ಯಾಕೆ ಅವರನ್ನ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀರಾ? ತಪ್ಪು ಯಾರ್ದು? ವೀಕ್ಷಕರ ಪತ್ರದಲ್ಲಿ ಏನೆಲ್ಲ ಮಾಡಬೇಡಿ ಅಂತ ಬರ್ದಿತ್ತು ಅವೆಲ್ಲವನ್ನ ಚಾಚು ತಪ್ಪದಿ ಸರ್ಕಾರ ಮಾಡ್ತಾವತ್ತು. ಆ ಮೂಲಕ 11 ಜೀವಗಳ ಬಲಿ ಕೊಟ್ಟಿದೆ ಈ ಕರ್ನಾಟಕದ ಗ್ರೇಟ್ ಕಾಂಗ್ರೆಸ್ ಸರ್ಕಾರ. ವೀಕ್ಷಕರು, ಈಗ ಈ ಪತ್ರದ ಬಗ್ಗೆ ಸಿದ್ದರಾಮಯ್ಯನವರನ್ನ ಕೇಳಿದ್ರೆ ಅವ್ರು ಏನ್ ಹೇಳ್ತಾರೆ ಗೊತ್ತಾ? ಆ ವೈರಲ್ ಆಗ್ತಿರೋ ಪತ್ರ ಏನು ಅಂತ ಇವ್ರಿಗೆ ಗೊತ್ತೇ ಇಲ್ಲವಂತೆ, ಅದವರ ಗಮನಕ್ಕೆ ಬಂದೇ ಇಲ್ಲವಂತೆ. ಪೊಲೀಸರನ್ನ ಯಾಕೆ ಸಸ್ಪೆಂಡ್ ಮಾಡಿದ್ರು ಅಂತ ಕೇಳಿದ್ರೆ, ನಾವೇನು ತಪ್ಪೇ ಮಾಡಿಲ್ಲ, ನಾನು ಸರ್ಕಾರದ ಮುಖ್ಯಸ್ಥ, ಬೆಂಗಳೂರು ಪೊಲೀಸ್ ಆಯುಕ್ತರು ಭದ್ರತೆ ಕುರಿತು ನನಗೆ ತಿಳಿಸಬೇಕಾಗಿತ್ತು, ಹಾಗಾಗಿ ಇದು ನನ್ನ ತಪ್ಪಲ್ಲ, ಇದು ಪೊಲೀಸರ ತಪ್ಪು. ವಿಧಾನಸೌಧ ಮುಂದೆ ಮಾಡಿರುವಾಗ ಅಲ್ಲಿ ಪೊಲೀಸ್ನವರು ತಪ್ಪುಗಳು ಮಾಡಿದ್ದಾರೆ. ಅದು ನನ್ನ ಹತ್ರ ಬಂದೇ ಇಲ್ಲ. ಕಮಿಷನರು ತಿಳಿಸಿದ್ರ? ತಿಳಿಸ್ಬೇಕ ಬೇಡ? ಸರ್ಕಾರದ ಮುಖ್ಯಸ್ಥ ಯಾರೇ ನನಗೆ ತಿಳಿಸ್ಬೇಕ ಬೇಡ? ಸರಿಯಾದ ರೀತಿಯಲ್ಲಿ ಭದ್ರತೆ ಮಾಡಿದ್ದೀವಿ ಇಲ್ವಾ ಅಂತ ಹೇಳ್ಬೇಕ ಬೇಡ? ಹೇಳಿಲ್ಲ. ಪೊಲೀಸ್ನವ್ರು ತಪ್ಪಲ್ವಾ? ಹೋಮ್ ಮಿನಿಸ್ಟರ್ಗೂ ಗೊತ್ತಿಲ್ಲ, ನನಗೂ. ಮಧ್ಯಾಹ್ನ 3:50ಕ್ಕೆ ಕಾಲ್ ತುಳಿತಾಗಿದೆ, ಆದ್ರೆ ನನಗೆ ಯಾರು ಇದ್ರ ಬಗ್ಗೆ ಹೇಳಲೇ ಇಲ್ಲ. ಸಂಜೆ 5:45ರವರೆಗೆ ನನಗಿದನ್ನ ಯಾರು ತಿಳಿಸಲೇ ಇಲ್ಲ. ಹಾಗಾಗಿ ಇದು ನನ್ನ ತಪ್ಪಲ್ಲ, ಇದು ಪೊಲೀಸರ ತಪ್ಪು. ಅದಕ್ಕಾಗಿ ಅವರನ್ನ ಸಸ್ಪೆಂಡ್ ಮಾಡ್ತಾ ಇರುವಂತದ್ದು. ವಿಧಾನಸೌಧಕ್ಕೆ ಕರೆದರು. ವಿಧಾನಸೌಧದಲ್ಲಿ ಯಾವ ಅಹಿತಕರ ಘಟನೆ ನಡೆದಿಲ್ಲ. ನನಗೆ ಗೊತ್ತಾದದ್ದು 5:45ಗೆ ಸತ್ತೋಗಿದ್ದಾರೆ ಅಂತ ಗೊತ್ತಾದ. ಸ್ಟ್ಯಾಂಪೀಡ್ ಆಗಿದೆ 5:45ಗೆ ಗೊತ್ತಾದ್ದು. ಆಕ್ಚುಲಿ 3:50ಕ್ಕೆ ರಿಪೋರ್ಟ್ ಆಗಿದೆ ಆಸ್ಪತ್ರೆಯಲ್ಲಿ ಸತ್ತಿರೋದು. ಅದು ನನಗೆ ಗೊತ್ತಾದ್ದು 5:45ಕ್ಕೆ. 5:45ಕ್ಕೆ ಬರ್ಕಳಿ ಕರೆಕ್ಟ್ ಆಗಿ. ಇದ್ರಲ್ಲಿ ನನ್ನ ತಪ್ಪು ಏನಿದೆ ಕೇಳ್ತಾರೆ. ನನ್ನ ತಪ್ಪು ಏನಿದೆ? ನಾವು ತಪ್ಪು ಮಾಡಿದ್ರೆ ತಾನೇ ನಮಗೆ ಮುಜುಗರ ಆಗಬೇಕು. ನಾವು ತಪ್ಪು ಮಾಡಿದ್ರೆ ತಾನೇ ಸರ್ಕಾರಕ್ಕೆ ಕಪ್ಪು ಚುಕ್ಕೆ. ನಾವು ತಪ್ಪೇ ಮಾಡಿಲ್ಲ, ತಪ್ಪು ಪೊಲೀಸರದ್ದು. ಸರ್ಕಾರ ಏನ್ ತಪ್ಪು ಮಾಡದೆ ಮುಜುಗರ ಯಾಕಾಗುತ್ತೆ? ನೋಡಪ್ಪ, ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಂಡಿದ್ದೀವಿ, ಗೊತ್ತಾಯ್ತಾ? ಸರ್ಕಾರಕ್ಕೆ ಮುಜುಗರ. ಇನ್ನು
ಚಿನ್ನಸ್ವಾಮಿ ಸ್ಟೇಡಿಯಂ ಅಂತ ಹೆಸರು ತೆಗಿಯೋ ಹಾಗೆ ಇಲ್ಲ ಸಿದ್ದರಾಮಯ್ಯನವರ ಎದುರು. ಉತ್ತರ ಬಂದುಬಿಡುತ್ತೆ ಹಾಗೆ. ನಾನು ಆ ಕಾರ್ಯಕ್ರಮಕ್ಕೆ ಹೋಗಿದ್ನಾ? ವಿಧಾನಸೌಧದ ಎದುರು ಏನಾದರೂ ಆಗಿದ್ಯಾ? ಈ ಉತ್ತರ ಫಿಕ್ಸು. ಅಂದ್ರೆ ನನಗೂ ಅದಕ್ಕೂ ಸಂಬಂಧನೇ ಇಲ್ಲ ಅನ್ನೋ ಹಾಗೆ ಆಡ್ತಾರೆ. ಯಾಕೆ ಸರ್? ನೀವು ಈ ರಾಜ್ಯದ ಮುಖ್ಯಮಂತ್ರಿ ಹೌದಾ ಅಲ್ವೋ? ಚಿನ್ನಸ್ವಾಮಿ ಸ್ಟೇಡಿಯಂ ಕರ್ನಾಟಕದಲ್ಲಿ ಇದೆಯೋ ಇಲ್ವೋ? ಅಂದ್ರೆ ನೀವು ಯಾವ ಕಾರ್ಯಕ್ರಮಕ್ಕೆ ಹೋಗ್ತಿರೋ ಅಲ್ಲಿ ಏನಾದ್ರೂ ಆದ್ರೆ ಮಾತ್ರನಾ ಅದು ನಿಮ್ಮ ಹೊಣೆ? ಅಲ್ಲ, ನಿಮ್ಮ ಮಾತಿನ ಪ್ರಕಾರ ನೋಡೋದಾದ್ರೆ ಅವ ಮುಖ್ಯಮಂತ್ರಿಯಾಗಿ ಎಂತಹ ಬೇಜವಾಬ್ದಾರಿ ಉತ್ತರವನ್ನು ಕೊಡ್ತೀರಾ ನೀವು? ನಿಮಗೆ ಸರಿ ಅನ್ಸುತ್ತಾ ಸರ್? ಆಯ್ತು, ಚಿನ್ನಸ್ವಾಮಿ ಸ್ಟೇಡಿಯಂಗೆ ನೀವು ಹೋಗಿಲ್ಲ ಅಂತಾನೆ ಅನ್ಕೊಳ್ಳೋಣ. ಯಾಕೆ ಡಿ ಕೆ ಶಿವಕುಮಾರ್ ಅವರು ಹೋಗ್ಲಿಲ್ವಾ? ಅವರು ಉಪಮುಖ್ಯಮಂತ್ರಿಗಳಲ್ವಾ? ಅವರನ್ನ ಆ ಸ್ಥಾನದಿಂದ ಕೆಳಗಿಳಿಸ್ತೀರಾ ಹಾಗಾದ್ರೆ ಸಿದ್ದರಾಮಯ್ಯನವರೇ? ಆಗಲ್ಲಲ್ವಾ? ಹಾಗಾದ್ರೆ ನೀವುಗಳು ಮಾಡಿರುವಂತಹ ನಿಮ್ಮ ತಪ್ಪನ್ನ ಮುಚ್ಚಿ ಹಾಕೋದಕ್ಕೆ, ನಿಮ್ಮನ್ನ ಉಳಿಸ್ಕೊಳ್ಳೋದಕ್ಕೆ ಆ ದಕ್ಷ ನಿಷ್ಠಾವಂತ ಪೊಲೀಸ್ ಅಧಿಕಾರಿಗಳನ್ನ ಯಾಕೆ ಸಸ್ಪೆಂಡ್ ಮಾಡ್ತಾ ಇದ್ದೀರಾ? ಅವರು ಎಚ್ಚರಿಕೆ ಕೊಟ್ಟ ಮೇಲೂ ಕೂಡ ಅದನ್ನ ನಿರಾಕರಿಸಿ, ಅದನ್ನ ನಿರ್ಲಕ್ಷ್ಯ ಮಾಡಿ ಯಾಕೆ ಕಾರ್ಯಕ್ರಮವನ್ನ ಮಾಡಿದ್ರಿ? ಇವತ್ತು ಯಾಕೆ ಪೊಲೀಸರನ್ನ ಹೊಣೆ ಮಾಡ್ತಾ ಇದ್ದೀರಾ? ಇಡೀ ರಾಜ್ಯನೇ ಕೇಳ್ತಾ ಇದೆ ಈ ಪ್ರಶ್ನೆಯನ್ನ. ಏನು ಉತ್ತರ ಕೊಡ್ತೀರಾ ಸರ್? ವೀಕ್ಷಕರೇ, ಮತ್ತೆ ಹೇಳ್ತೀನಿ, ಬಹುಶಃ ಪತ್ರದಲ್ಲಿರುವ ಹಾಗೆ ಸರಕಾರ ಪ್ರತಿ ಪಾಯಿಂಟ್ ಅನ್ನು ಕೂಡ ಗಣನೆಗೆ ತಗೊಂಡು ಆತುರಾತುರವಾಗಿ ತಮ್ಮ ತೆವಲಿಗೋಸ್ಕರ, ತಮ್ಮ ಪ್ರತಿಷ್ಠೆಗೋಸ್ಕರ ಆ ಕಾರ್ಯಕ್ರಮವನ್ನು ಅದು ಎರಡೆರಡು ಕಡೆ ಮಾಡದೆ ಇದ್ದಿದ್ರೆ ಇವತ್ತು ಇಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇರಲಿಲ್ಲ. 11 ಜೀವಗಳ ಬಲಿ ಕೂಡ ಆಗ್ತಾ ಇರಲಿಲ್ಲ. ಅಲ್ಲಿ ಹೆತ್ತವರು ಕೂಡ ಅದನ್ನೇ ಹೇಳ್ತಾ ಇರುವಂಥದ್ದು. ಅವತ್ತು ಸರ್ಕಾರ ಸರಿಯಾದ ವ್ಯವಸ್ಥೆಗಳನ್ನ ಮಾಡಿದಿದ್ರೆ, ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ರೆ ನಮ್ಮ ಮಕ್ಕಳವತ್ತು ಬಲಿ ಆಗ್ತಾ ಇರಲಿಲ್ಲ. ಇದಕ್ಕೆ ಸರ್ಕಾರನೇ ನೇರ ಹೊಣೆ ಅಂತ ಹೆತ್ತವರು ಹೇಳ್ತಾ ಇದ್ದಾರೆ. ಸರ್, ಫಸ್ಟ್ ಆಫ್ ಆಲ್ ಪೊಲೀಸರ ಮೇಲೆ ತಪ್ಪು ಹಾಕೋದು ಸರ್ಕಾರ ಹೊಣೆ. ಇದು ಕಂಪ್ಲೀಟ್ ಸರ್ಕಾರ ಹೊಣೆ. ಪೊಲೀಸರ ಮೇಲೆ ತಪ್ಪು ಹಾಕೋದು ಇಟ್ಸ್ ಲೈಕ್ ಎಸ್ಕೇಪಿಂಗ್. ಅದಷ್ಟೇ. ಅವ್ರು ನಾವು ನಮ್ಮದು ತಪ್ಪಿಲ್ಲ ಅಂತ ಅವ್ರು ಹೇಳ್ಕೊಳ್ಳೋದಕ್ಕೆ ಅವ್ರ ಮೇಲೆ ಎತ್ತಾಗ್ತಾ ಇದ್ದಾರೆ ಅಷ್ಟೇ. ಬಿಕಾಸ್ ದ ಪ್ರೀವಿಯಸ್ ಡೇ ನೈಟ್, ಅಂದರೆ ಮ್ಯಾಚ್ ನಡೆದಿದ್ದು, ಕಪ್ ಗೆದ್ದಿದ್ದು ಆ ರಾತ್ರಿ ನಾನು MG ರೋಡ್ಗೆ ಹೋಗಿದ್ದೀನಿ. June 3rd ನೈಟಲ್ಲಿ ಯಾವುದೂ ನಡೆದಿಲ್ಲ. ಬ್ಯಾಂಗ್ಳೂರ್ ವಾಸ್ ಸೋ ಬ್ಯೂಟಿಫುಲ್. ಪೊಲೀಸ್ ಅವರು ಅವ್ರ ಜವಾಬ್ದಾರಿ ಮಾಡಿದ್ದಾರೆ, ಬಟ್ ಪೊಲೀಸ್ ಅವ್ರಿಗೆ ಗವರ್ಮೆಂಟ್ ಟೈಮ್ ಕೊಟ್ಟಿಲ್ಲ. ಇಟ್ಸ್ ಜಸ್ಟ್ ಪ್ಯೂರ್ ನೆಗ್ಲಿಜೆನ್ಸ್. ಅವರ ಕಣ್ಣೀರಿನ ಶಾಪ ತಟ್ಟದೆ ಬಿಡುತ್ತಾ? ಇವತ್ತು ನೀವು ಯಾರನ್ನ ಬೇಕಾದ್ರೂ ಸಸ್ಪೆಂಡ್ ಮಾಡಬಹುದು, ಯಾರನ್ನ ಬೇಕಾದ್ರೂ ಟ್ರಾನ್ಸ್ಫರ್ ಮಾಡಬಹುದು, ಯಾರ ಮೇಲೆ ಬೇಕಾದ್ರೂ FIR ದಾಖಲು ಮಾಡಬಹುದು, ಯಾರನ್ನ ಬೇಕಾದ್ರೂ ಅರೆಸ್ಟ್ ಮಾಡಬಹುದು ನೀವು. ಆದ್ರೆ ಈ ರಾಜ್ಯದ ಜನರಿಗೆ ಗೊತ್ತು, ಇದಕ್ಕೆ ಕರ್ನಾಟಕದ ಸರ್ಕಾರನೇ ನೇರ ಹೊಣೆ. ಸರ್ಕಾರದ ನಿರ್ಲಕ್ಷ್ಯನೇ ಇವೆಲ್ಲದಕ್ಕೂ ಕೂಡ ಕಾರಣ ಅನ್ನುವಂಥದ್ದು ಇಡೀ ರಾಜ್ಯಕ್ಕೆ ಗೊತ್ತು. ಹೌದಾ ಅಲ್ವೋ? ನೀವೇನಂತೀರೋ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.